ಹಾಯ್, ನಮಸ್ಕಾರ, ಶುಭೋದಯ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ. ಭಾನುವಾರದ ಮಾರ್ನಿಂಗ್ ಬ್ಲಾಗ್ ಇದು. ಬೇಗ ಎದ್ದೇಳ್ತೀನಿ, ಇನ್ನೂ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. 6:15ಗೆ ಬೇಗ ಎಚ್ಚರ ಆಗಿಬಿಡುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಇನ್ಮೇಲೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಯಾವಾಗ ಶುರು ಆಗುತ್ತೆ ನೋಡೋಣ. ಹೊರಗಡೆ ಬಂದು ಸೂರ್ಯ ದೇವನಿಗೆ ಒಂದು ನಮಸ್ಕಾರ, ಶ್ರೀ ತುಳಸಿ ಮುಂದೆ ಒಂದು ಪ್ರಾರ್ಥನೆ, ಹೀಗೆ ತಿರುಗಿದ್ರೆ ನಮ್ಮ ಮನೆಯ ಮುಂಭಾಗದಲ್ಲಿರುವಂತಹ ಗಣಪತಿಯ ದೇವಸ್ಥಾನ. ತುಂಬ ಬಾರಿ ನಾನು ದೇವಸ್ಥಾನದ ಬಗ್ಗೆ ಹೇಳ್ಕೊಂಡಿದ್ದೀನಿ. ಪುಟ್ಟ ಗುಡಿ ಆದರೂ ಸಹ ಅಪಾರ ಶಕ್ತಿ ಇದೆ. ಬೆಳಗ್ಗೆದ್ದು ಇಲ್ಲೊಂದು 2 ನಿಮಿಷ ಹಾಗೆ ಕೂತ್ಕೊಂಡು ಪ್ರಥಮ ಪೂಜಿತ ಮಹಾಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಮನಸ್ಸಿನಲ್ಲಿ ಏನು ಕೆಲಸ ಇವತ್ತಿನ ದಿನ ಆಗಬೇಕು, ಇಡೀ ದಿನ ಹೇಗೆ ನಮ್ಮ ದಿನ ಆಗಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆನ ಮಹಾಗಣಪತಿಯಲ್ಲಿ ಪಾದಕ್ಕೆ ಅರ್ಪಣೆ ಮಾಡುವಂತಹ ಒಂದು ಅಭ್ಯಾಸ ನನಗೆ. ನೋಡ್ತಾ ಇದ್ದೀರಿ, ಎಲ್ಲರೂ ಇವಾಗ ಜನ ಎದ್ದೇಳ್ತಾ ದಿನಚರಿನ ಶುರು ಮಾಡ್ಕೊಳ್ತಾರೆ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ನಿನ್ನೆ ನೈಟು ಸ್ವಲ್ಪ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ವಿಡಿಯೋನ ಅಂದರೆ ರಾತ್ರಿ ಒಂದು ಚಪಾತಿಗೆ ಹೀರೆಕಾಯಿ ಚಟ್ನಿ ಮಾಡಿದೆ. ಆ ಚಟ್ನಿನ ಹಾಗೆ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. ಇವತ್ತಿನ ನಾನು ಡೈಲಿ ಬ್ಲಾಗ್ನ ಇವತ್ತಿನ ವಿಡಿಯೋ ಮತ್ತು ನಿನ್ನೆ ವಿಡಿಯೋನು ಕೂಡ ಜೊತೆಗೆ ನಾನು ಕಮೆಂಟ್ ಮಾಡಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾಯಿದ್ದೀನಿ. ನೆನ್ನೆ ಓಟ್ಸ್ ಖಾಲಿಯಾಗಿತ್ತು, ಮೋರ್ಗೆ ಹೋಗಿದ್ದೆ, ಓಟ್ಸ್ ತೊಗೊಬಂದೆ. ಜೊತೆಗೆ ಓಟ್ಸ್ ಇಡ್ಲಿ ಪ್ಯಾಕೆಟ್ ಇದು MTR ಅವ್ರದ್ದು. ನೋಡೋಣ, ಇಡ್ಲಿ ತಿಂದೆ ಸುಮಾರು ದಿನ ಆಗೋಗಿದೆ. ಆದ್ದರಿಂದ ಓಟ್ಸ್ ಇಡ್ಲಿ ಮಾಡೋಣ, ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ರಾತ್ರಿಯ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಶನಿವಾರದ ರಾತ್ರಿ ಊಟದ ಅಂಥ ಸಮಯದಲ್ಲಿ ನಾವು ವಿಡಿಯೋನ ಅಂದರೆ ಅಡುಗೆ ಮಾಡೋಕ್ಕೆ ಬಂದಾಗ ನಾನು ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ, ಹೀರೆಕಾಯಿ ತೊಗೊಂಬಂದಿದ್ದೀನಿ, ಚಪಾತಿ ಕಲಿಸಿದ್ದೀನಿ. ಹೀರೆಕಾಯಿ 2 ತೊಗೊಬಂದೆ. ಈ ಹೀರೆಕಾಯಿ ಒಂಚೂರು ತಿಂದು ನೋಡಿದೆ. ಈ ಜಾಗದಲ್ಲಿ ತಿಂದು ನೋಡಬೇಕು, ಕಹಿ ಇದೆ. ಹಾಗೆ ಮಾಡಿಬಿಟ್ರೆ ಚಟ್ನಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಇದು ಕಹಿ ಇದೆ, ಇದು ಪರವಾಗಿಲ್ಲ. ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಸಾಮಾನು ತರೋದಿತ್ತು. ಹಾಗೆ ಮೋರ್ಗೆ ಹೋಗಿದ್ದೆ. ಅಮ್ಮೋಗು ಏನು ಎಡ್ವರ್ಟ್ ಮಾಡಿದ್ದಾನೆ ನೋಡಿ. ಮೋರಲ್ಲಿ ಒಂದು ಸ್ವಲ್ಪ ಓಟ್ಸ್ ಎಲ್ಲ ಬೇಕಿತ್ತು, ಅವನೇ ತರಬೇಕಿತ್ತು. ನನ್ನನ್ನು ಕಳಿಸ್ಕೊಟ್ಟ ತಗೊಬರೋಕ್ಕೆ ಅಂತ ಹೋದೆ. ಇದು ಬಂದು ಓಟ್ಸ್ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತು. ನಾಳೆ ಟಿಫನ್ ಮಾಡೋಣ ಅಂತ ಹೇಳಿ ಇದನ್ನು ತಂದಿದ್ದಾಯಿತು. ಇದು ಓಟ್ಸು, ಇದು ಕಡಲೆ ಚಕ್ಕೆ, ನಿಮ್ಗೆ ಗೊತ್ತಿದೆಯಲ್ಲ, ಫೇವ್ರೇಟ್ ನನಗೆ ಇದು. ನೋಡಿ, ಮೊಟ್ಟೆ ಬೇಯೋದಕ್ಕೆ ಹಾಕಿ ಹೋಗಿದ್ದೀನಿ. ನಾನು ಬರೋದಿನ್ನು 5 ನಿಮಿಷ ತಡ ಆಗಿದ್ರು ಎಲ್ಲ ಪೂರ್ತಿ ಸೀದೋಗ್ಬಿಡ್ತಾಯಿತ್ತು. ಅಮ್ಮಗಿಗೆ ಹೇಳಿದ್ದೀನಿ, ಮೊಟ್ಟೆ ಇಟ್ಟಿದ್ದೀನಿ, ಆಫ್ ಮಾಡ್ಕೊ ಅಂತ ಹೇಳಿದರೂ ಸಹ ಅವನು ಗಮನ ಕೊಟ್ಟೇ ಇಲ್ಲ. ಇನ್ನು 5 ನಿಮಿಷ ನಾನು ಲೇಟಾಗಿ ಬಂದಿದ್ದರೂ ಸಹ ಮೊಟ್ಟೆ ಪಾತ್ರೆ ಎಲ್ಲ ಸೀದೋಗ್ಬಿಡ್ತಿತ್ತು. ಎಂಥ ಎಡ್ವರ್ಟ್ ಮಾಡ್ತಾರೆ ನೋಡಿ ಮಕ್ಕಳುಗಳು. ಒಂದು ಸೈಡು ಪೂರ್ತಿ ನೀರೆಲ್ಲ ಸುಂಡೋಗ್ಬಿಟ್ಟಿತ್ತು, ಹಂಗಾಗೋಗಿತ್ತು. ಬನ್ನಿ, ಚಪಾತಿಗೆ ಕಲಸಿಟ್ಟಿದ್ದೀನಿ. ಅಯ್ಯೋ ನೋಡಿ, ಚಪಾತಿಗೆ ಕಲಸಿಟ್ಟಿದ್ದೀನಿ. ಹೀರೆಕಾಯಿ ಚಟ್ನಿ ಮಾಡಿಬಿಡೋಣ ಅಂತ ಹೇಳಿ ಹೀರೆಕಾಯಿ ಒಂದು ತರಕ್ಕೆ ಹೋಗಬೇಕಿತ್ತು, ತಗೊಂಡು ಬಂದೆ. ಈಗ ಬೇಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಮೊಟ್ಟೆ ಬೇಕು ಅಂತ ಹೇಳಿ ಅವರಿಬ್ಬರಿಗೂ 4 ಮೊಟ್ಟೆ ಹಾಕಿದ್ದೀನಿ. ಚಟ್ನಿ ಜೊತೆ ಚಪಾತಿ ಅಷ್ಟೇ, ರೈಸ್ ಏನು ಬೇಡ. ನೈಟ್ ಹೊತ್ತಲ್ಲಿ ರೈಸ್ ಪೂರ್ತಿ ನೆಲ್ಲು ಮಾಡಿದ್ದಾರೆ, ಇಬ್ಬರು ಯಾರೂ ತಿಂತಿಲ್ಲ. ಜೊತೆಗೆ ನಾನು ಕೂಡ ತಿಂತಾಯಿಲ್ಲ. ಬನ್ನಿ, ಹೀರೆಕಾಯಿ ಚಟ್ನಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಹೀರೆಕಾಯಿ ಸಿಪ್ಪೆಲಿ ಏನು ಈ ಸಿಪ್ಪೆ ಬರುತ್ತೋ ಈ ಸಿಪ್ಪೆಲಿ ಚಟ್ನಿ ಮಾಡ್ತಾರಲ್ವಾ, ನಾನು ಹೀರೆಕಾಯಿನೇ ಹಾಕ್ತೀನಿ, ತೆಳುವಾಗಿ ಕಟ್ ಮಾಡ್ಕೊಳ್ತೀನಿ, ಫ್ರೈ ಮಾಡಿಕೊಂಡು ಚಟ್ನಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈ ಚಾಕ್ ಮಧ್ಯೆ ಹರಿಯೋದಿಲ್ಲ, ಒಂದು ನಿಮಿಷ. ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹೀರೆಕಾಯಿನ ಚೆನ್ನಾಗಿ ಸ್ವಲ್ಪ ಹುರಿಬೇಕು. ಚೆನ್ನಾಗಿರುತ್ತೆ ಚಟ್ನಿ. ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೂ ಕೂಡ ಈ ಚಟ್ನೀಲಿ ತಿನ್ನಬಹುದು. ಈ ಒನ್ ಟೈಮ್ಗಲ್ವಾ ಸ್ವಲ್ಪನೇ ಮಾಡ್ತೀನಿ. ಮಿಗೋದು ಮತ್ತು ಫ್ರಿಜ್ಜಲ್ಲಿ ಇಡೋದು ಇವನ್ನೆಲ್ಲ ಮಾಡಬಾರ್ದು. ಈಗ ಒಂದು ಟೈಮ್ಗೆ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತೀನಿ. ಸಖತ್ತು ಸ್ವಲ್ಪ ಬಲ್ದ್ಬಿಟ್ಟಿದೆ ಹೀರೆಕಾಯಿ. ಹೇಳಿದ್ದೀನಿ ಅವ್ರಿಗೆ ಎಳೆದು ಕೊಡಿ ಅಂತ. ನಾನು ಗಾಡಿಲೇ ಕೂತ್ಕೊಂಡೆ, ಸಾಕಿಷ್ಟೇ. ಇವಾಗ ಅರ್ಧ ಹೀರೆಕಾಯಿ ತೊಗೊಂಡಿದ್ದೀನಿ, ಜೊತೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇನ್ನು ಜೀರಿಗೆ ಮೆಣಸಬೇಕು. ಬನ್ನಿ ಹುರ್ಕೋಬೇಕು ಅದನ್ನು ಚೆನ್ನಾಗಿ. ಮೊದಲು ಗ್ಯಾಸನ್ನು ಹಚ್ಚಿ ಇದು ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು, ತುಂಬ ಅಲ್ಲ, ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಆಯಿಲನ್ನು ತೊಗೊಂಡಿದ್ದೀನಿ. ತುಂಬ ತೊಗೊಳ್ಳೋದಿಲ್ಲ ನಾನು, ಸ್ವಲ್ಪನೇ. ಅದಕ್ಕೆ ಏನು ಗ್ರೀನ್ ಚಿಲ್ಲಿ ಅಂದರೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ಪೈಸಿ ಬೇಕು ಅನ್ನೋರು ನೋಡಿಕೊಂಡು ಅಳತೆಯಲ್ಲಿ ತೊಗೊಳ್ಳಿ. ನಾನು ಈಗ ಒಂದು 4 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬಿಡಿಸಿರುವಂತಹ ಬೆಳ್ಳುಳ್ಳಿ ತೊಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹಿಂಗೆ ಉರಿಬೇಕು. ಸ್ವಲ್ಪ ಉರಿ ಕಡಿಮೆನೇ ಇಟ್ಕೋಬೇಕು. ಗ್ಯಾಸ್ ಉರಿ ಕಡಿಮೆಲೇ ಇಟ್ಕೊಂಡು ಹುರ್ಕೋಬೇಕು. ಹಾಗೆ 1 ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಮೆಣಸು ಅಂದರೆ ಕಾಳು ಮೆಣಸು, 2 ಸ್ಪೂನಷ್ಟು ಅಂದರೆ ಮೆಣಸಿಗಿಂತ ಜೀರಿಗೆ ಡಬಲ್ ಇರಬೇಕು. ಅಂದರೆ ಅರ್ಧ ಸ್ಪೂನ್ ಮೆಣಸು ತೊಗೊಂಡ್ರೆ 1 ಸ್ಪೂನು ಜೀರಿಗೆ ತೊಗೋಬೇಕು. ಈ ರೀತಿ ತೊಗೊಂಡು ಹೀರೆಕಾಯಿನೂ ಕೂಡ ಏನು ಹೋಳಾಗಿ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಕಡಿಮೆ ಉರಿಲಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಮಗೆ ಹಸಿ ಸ್ಮೆಲ್ ಹೋಗ್ತಾ ಇದೆ, ಘಮ ಬರ್ತಾ ಇದೆ ಅಂತ ಹೇಳಿ. ಹೀರೆಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಕಸ್ಮಾತ್ ಸ್ವಲ್ಪ ಬಲ್ತಿದೆ ಹೀರೆಕಾಯಿ ಅಂತಂದರೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಚಟ್ನಿ ರುಬ್ಕೋಬಹುದು ಆರಿದ ಮೇಲೆ. ಇಲ್ಲ ಬರೀ ಹಾಕಿರುವಂಥ ಎಣ್ಣೆಲೇ ಅದು ಚೆನ್ನಾಗಿ ಬೆಂದಿದೆ ಅಂದರೆ ಸಾಕು. ಕೆಲವರು ಇದೇ ಮೆಥಡನ್ನು ಹೀರೆಕಾಯಿ ಸಿಪ್ಪೆ, ಆ ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ, ಸಿಪ್ಪೆಲ್ಲೂ ಕೂಡ ಮಾಡ್ಕೋಬಹುದು. ನಾನು ಹೀರೆಕಾಯಲ್ಲೇ ಮಾಡ್ತೀನಿ ಯಾವಾಗಲೂ ಸಹ. ತರಕಾರಿ ಅಲ್ವಾ ಅದು, ಚಟ್ನಿ ಸಖತ್ತಾಗಿರುತ್ತೆ ಟೇಸ್ಟು ಅಂತ ಹೇಳಿ ಮಾಡ್ತೀನಿ. ಅದು ಕಡಿಮೆ ಉರಿಲಿಟ್ಟು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ರುಬ್ಬೋದಕ್ಕೆ ಮುಂಚಿತವಾಗಿ ಬಿಸಿನ ರುಬ್ಬಾರ್ದು. ಈ ಥರ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ತಣ್ಣೀರನ್ನು ಹಾಕ್ತೆ ನಾನು. ರುಬ್ಬೋಕ್ಕೆ ನಾವು ನೀರು ಹಾಕ್ಕೋಬೇಕಲ್ವಾ, ಅದ್ರ ಬದಲು ಮೊದಲೇ ಹಾಕಿದ್ದೀನಿ. ಸಣ್ಣದಾಗಿ ಒಂದು 2 ಈರುಳ್ಳಿ ಕೂಡ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ರುಬ್ತೀನಿ ನಾನು. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ. ಸಣ್ಣದಾಗಿ ನಾನು ಈರುಳ್ಳಿ ಕೂಡ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೋಬೇಕು. ನಾನು ಆಲ್ರೆಡಿ ರುಬ್ಬಿದ್ದೀನಿ. ಇವಾಗ ಜೊತೆಗೆ ಮೊಸರು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಒಗ್ಗರಣೆ ಸಹ ಕೊಡ್ತೀನಿ, ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಕೂಡ ಒಗ್ಗರಣೆ ಕೊಡಬಹುದು. ನೋಡಿ, ನಾನಿವಾಗ ಒಂಚೂರು ಎಣ್ಣೆಗೆ ಸಾಸಿವೆ ಹಾಗೂ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಚೂರು ಇಂಗು ಕೂಡ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು ಚೂರು ಇಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ, ಅದೇನು ಫ್ರೈ ಮಾಡೋದಾಗಲಿ ಈರುಳ್ಳಿನೇನು ಮಾಡ್ಕೊಳ್ಳೋದು ಬೇಡ. ಏನು ತರಿಯಾಗಿ ನಾವೇನು ರುಬ್ಕೊಂಡಿದ್ದೀವಿ ಹೀರೆಕಾಯಿ ಚಟ್ನಿ, ಅದಕ್ಕೆ ನಾನು ಒಗ್ಗರಣೆ ಕೂಡ ಹಾಕಿ ಅದಕ್ಕೆ ಈರುಳ್ಳಿ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಹಸಿ ಈರುಳ್ಳಿನೇ ಹಾಕ್ಕೋಬೇಕು. ಈ ರೀತಿ ಹಸಿ ಈರುಳ್ಳಿನ ಹಾಕ್ಕೊಳ್ಳಿ. ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿ, ಚಪಾತಿ,
ಈ ರೀತಿಗೆ ಈ ಥರ ಚಟ್ನಿ ಡಿಫ್ರೆಂಟಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ತೆಂಗಿನಕಾಯಿ ಚಟ್ನಿ ಮಾಮೂಲಿ ತಿಂತಾರಲ್ವ, ಅಂಥ ಒಂದು ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಳ್ಳೋಣ. ಮೊಸರು, ಈ ರೀತಿ ಮೊಸರು ಕೂಡ ಹಾಕೊಳ್ಳೋಣ. ಸುಟ್ಟು ಬದನೆಕಾಯಿ ಚಟ್ನಿ ಅಂತ ಮಾಡ್ತೀವಿ, ಅದಕ್ಕೂ ಸೇಮ್ ಇದೇ ಥರ ಮಾಡೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೈಡಾಗಿ ಅನ್ನಕ್ಕೂ ಕೂಡ ನೆಂಚ್ಕೊಂಡು ಊಟ ಮಾಡಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಚಟ್ನಿ ರೆಡಿ ಆಯಿತು, ಹೀರೆಕಾಯಿ ಚಟ್ನಿ ರೆಡಿ ಆಯಿತು. ಇವಾಗ ಚಪಾತಿನ ಲಟ್ಟಿಸಿ ಮಕ್ಕಳಿಬ್ಬರಿಗೂ ಸಹ ಕೊಟ್ಟು ನಾನು ಕೂಡ ತಿನ್ನಬೇಕು. ಬೇಗ ಬೇಗ ಮುಗಿಸ್ತಾ ಇದ್ದೀನಿ. ವಿಡಿಯೋ ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಿ ನೀವು ಕೂಡ. ಚಪಾತಿ 3 ಜನಕ್ಕೂ ಕೂಡ ಸಂಜೆ ಟೈಮು 2 ಚಪಾತಿ ತಿಂತಾರೆ ನನ್ನ ಮಕ್ಕಳಿಬ್ಬರು ಸಹ. ಇವನೆರಡು ಅಂತ ಹೇಳಿ ಚಪಾತಿನ ಲಟ್ಟಿಸಿ ಒಂದೇ ಸಲ ಆಮೇಲೆ ಊಟ ಬಡಿಸೋಣ ಅಂತ ಹೇಳಿ ಚಪಾತಿನ ಸುಡ್ತಾ ಇದ್ದೀನಿ. ಇವಾಗ ಚಪಾತಿ ಎಲ್ಲ ಸುಟ್ಟಾಯಿತು. ಇವಾಗ ಮಗುಗೆ ಫಸ್ಟ್ ಕೊಡೋಣ ಅಂತ ಹೇಳಿ ಸುಪ್ರೀತ್ ಸ್ವಲ್ಪ ಹೊರಗಡೆನೋ ಹೋಗಿದ್ದ, ಮಗುಗೆ ಕೊಡ್ತೀನಿ. ಇವಾಗ 2 ಚಪಾತಿ ಮತ್ತು ಬಾಯ್ಲ್ಡ್ ಎಗ್ಗು. ಅವನು ಎಂದಿನಂತೆ ಎಗ್ ಬೇಕೇ ಬೇಕು. ಚಟ್ನಿ ಅಂತೂ ಸಖತ್ ಟೇಸ್ಟ್ ಬಂದಿತ್ತು. ಅರೋಮಾ ಆಗಲಿ ಟೇಸ್ಟ್ ಆಗಲಿ ಸಖತ್ ಟೇಸ್ಟಾಗಿ ಬಂದಿತ್ತು. ನೋಡ್ತಾ ಇದ್ದೀರಿ, ಮೊಟ್ಟೆ ನಿಮ್ಗೆ ತೋರಿಸ್ದೆ ಆಗಲೇ, ಸ್ವಲ್ಪ ನೀರೆಲ್ಲ ಸೀದೋಗ್ಬಿಟ್ಟಿತ್ತು ಅಂತ ಹೇಳಿ. ಇವಾಗ ಅವನಿಗೂ ಕೊಟ್ಟು, ಅಮ್ಮಗೂ ಕೊಟ್ಟು, ಸುಪ್ರೀತ್ಗೂ ಕೊಟ್ಟು, ನಾನು ಕೂಡ ತಿಂದು ರಾತ್ರಿಯ ಆ ಡೈಲಿ ಬ್ಲಾಗ್ ವಿಡಿಯೋನ ನೈಟ್ ಮಾಡಿದಂಥ ವಿಡಿಯೋ ಇದು ಇಲ್ಲಿಗೆ ಎಂಡ್ ಮಾಡಿ, ನೆಕ್ಸ್ಟ್ ನಾನು ಬೆಳಗಿನ ವಿಡಿಯೋನ, ಭಾನುವಾರದ ಬೆಳಗಿನ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಹಾಗೆ ಗಮನಿಸಿ. ಬೆಳಿಗ್ಗೆ ನಾನು ಮಸ್ಸೊಪ್ಪು ಮಾಡೋಣ ಅಂತ ಹೇಳಿ ಸೊಪ್ಪುಗಳೆಲ್ಲ ತಂದಿದ್ದೆ. ಈ ಬೆಳ್ಳುಳ್ಳಿ ನಮ್ಮ ಮನೆಯವರ ವರ್ಷದ ಕಾರ್ಯಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಸುಲಿದಿರುವಂಥದ್ದು ಮಿಕ್ಕಿತ್ತು, ಅದು ಹಾಗೆ ಇತ್ತು ಅಂತ ಹೇಳಿ ಅದನ್ನೇ ನಾನು ಕ್ಲೀನಾಗಿ ಸಿಪ್ಪೆ ತೆಗೆದು ತೊಳೆದು ಬಳಸ್ತಾ ಇದ್ದೀನಿ. ಇದು ಸಾಂಬಾರು ಈರುಳ್ಳಿ, ಇದು ಸಹ ಸ್ವಲ್ಪ ಮಿಕ್ಕಿತ್ತು ಅವತ್ತಿನ ದಿನದ್ದು. ಮಸ್ಸೊಪ್ಪಿಗೆ ಯಾವ ರೀತಿ ಸೊಪ್ಪು ಅಂದರೆ ಉಪ್ಸಾರು ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದನ್ನು ನಾವು ಮಸ್ಸೊಪ್ಪಿಗೆ ಬಳಸ್ತೀವಲ್ವ, ಅದನ್ನೆಲ್ಲ ನಾನು ಸೋಸ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪನೇ ಸಾಕು. ನಮ್ಮನೆ ಮಸ್ಸೊಪ್ಪು ಜಾಸ್ತಿ ಆಗಿಬಿಡುತ್ತಾ, ನಮ್ಗೆ ಬೇಕಾಗಿರೋದೀಗ ಸ್ವಲ್ಪ ಸಾಕು. ರೈಸ್ ಯಾರು ಕಡಿಮೆ ತಿಂತಾ ಇಲ್ಲ ಇರೋದ್ರಿಂದ ಸಾಂಬಾರು ಬಳಕೆನೂ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ನೋಡ್ತಾ ಇದ್ದೀರಿ, ಸೊಪ್ಪನ್ನೆಲ್ಲ ಏನಾದರೂ ಬೇರೆ ಗಿಡಗಳು ಏನಾದರೂ ಇರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಕಟ್ ಮಾಡೋಕ್ಕೆ ಮುಂಚಿತವಾಗಿ, ಅಂದರೆ ಸಣ್ಣದಾಗಿ ಕಟ್ ಮಾಡ್ತೀವಿ ನೋಡಿ, ಅದಕ್ಕೆ ಮುಂಚಿತವಾಗಿ ಸೊಪ್ಪನ್ನ ನೀಟಾಗಿ ಸೋಸ್ಕೋಬೇಕು. ಬೇರೆ ಗಿಡ ಗಲೀಜು ಬೇಡದೇ ಇರೋವಂಥ ಗಿಡಗಳು ಸಹ ಕೆಲವು ಬಾರಿ ಬಂದುಬಿಟ್ಟಿರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಸೊಪ್ಪನ್ನ ಸೋಸ್ಕೋಬೇಕು. ನಾನು ನೋಡಿಕೊಂಡು ನಿಧಾನಕ್ಕೆ ಇಲ್ಲಿ ವಿಡಿಯೋ ಸ್ಪೀಡಾಗಿ ಇಟ್ಟಿದ್ದೀನಿ, ಆದರೆ ಎಲ್ಲ ಗಮನಿಸಿ ನಾನು ಸೊಪ್ಪನ್ನ ಸೋಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮಸ್ಸೊಪ್ಪು ಸಾಂಬಾರಿಗೆ ಕೆಲವರು ಸಾಂಬಾರು ಪೌಡ್ರು ಕೂಡ ಬಳಸ್ತಾರೆ, ನಾನು ಕೂಡ ಬಳಸ್ತೀನಿ. ಆದರೆ ಕೆಲವು ಬಾರಿ ಹಸಿಮೆಣ್ಸಿನ್ಕಾಯಿ ಮುಂಚೆಯಿಂದನೂ ಸಹ ನಮ್ಮಮ್ಮ ಮಾಡ್ತಾಯಿದ್ರು ಮಸ್ಸೊಪ್ಪು ಅಂತ ಹೇಳಿ, ಅವ್ರು ಹೀಗೆ ಮಾಡ್ತಾಯಿದ್ರು, ಹಸಿಮೆಣ್ಸಿನ್ಕಾಯಿನೇ ಮಸ್ಸೊಪ್ಪಿಗೆ ಬಳಸ್ತಾಯಿದ್ರು. ಅದೇ ರೀತಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ, ಒಂದು ಸಲ ತೊಳೆದು ಇಟ್ಕೊಳ್ಳೋಣ ಅಂತ ಹೇಳಿ. ಜೊತೆಗೆ ನಾನು ಮಸ್ಸೊಪ್ಪಿಗೆ ಸ್ವಲ್ಪ ತೊಗರಿ ಹೆಸರುಬೇಳೆ ಸಿಪ್ಪೆ ಇರುವಂತಹ ಹೆಸರುಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆ ಎರಡು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಈ ರೀತಿ ನಾನು ಕಾಳುಗಳನ್ನ ಬಳಸೋದ್ರಿಂದ. ನೋಡ್ತಾ ಇದ್ದೀರಿ, ಸೊಪ್ಪು ಎಲ್ಲ ಕೂಡ ಬೇರೆಲ್ಲ ತೆಗೆದು ಸೋಸಿಟ್ಕೊಂಡಿರುವಂಥದ್ದು. ಸ್ವಲ್ಪ ಬೇಳೆ ಮತ್ತು ಹೆಸರುಬೇಳೆ ಕೂಡ ನೆನೆಸಿಟ್ಟಿದ್ದೀನಿ. ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ, ಈರುಳ್ಳಿ, ಸಾಂಬಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ದಪ್ಪ ಈರುಳ್ಳಿ ಸಹ ನೋಡಿ, ಅದು ಕವರಲ್ಲಿ ಹಾಗೆ ಕಟ್ಟಿಟ್ಬಿಟ್ಟಿದ್ರು ಬೆಳ್ಳುಳ್ಳಿನ, ಅದು ಸ್ವಲ್ಪ ಕಪ್ಪಾಗಿದೆ, ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಇವಾಗ ವಿಶಿಲ್ ಹಾಕ್ಸ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಏನು ನೋಡಿ, ನಾನು ಬೆಳ್ಳುಳ್ಳಿ ಹಾಕಿದ್ದೀನಲ್ವ, ಅದು ಹಾಗೆ ಉಳ್ಕೊಳ್ಳುತ್ತೆ, ಅದನ್ನು ರುಬ್ಬಕ್ಕೆ ತೊಗೊಳ್ಳಲ್ಲ, ಮೇಲ್ಗಡೆ ಹಾಕ್ತೀನಿ. ಸೊಪ್ಪು ಎಲ್ಲ ಒಂದು ಲೇಯರ್ ಆಗಿ ಮೇಲ್ಗಡೆ ನೋಡಿ, ಅಲ್ಲಿ ಒಂದು ಲೇಯರ್ ಹಾಕ್ತೀನಿ ನಾನು. ತೊಗರಿ ಬೇಳೆ, ಹೆಸರುಬೇಳೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಇದನ್ನು ಟೊಮೊಟೊ, ಇದು ಮೇಲ್ಗಡೆನೇ ಇರುತ್ತೆ. ವಿಸಿಲ್ ಆದಮೇಲೆ ತೆಗಿತೀನಲ್ವ, ಈ ಮೇಲ್ಗಡೆದನ್ನೇ ಸ್ವಲ್ಪ ತೆಗೆದು ಒಂದು ರೌಂಡು ಮಿಕ್ಸಿಲಿ ರುಬ್ಬಿ ನಾನು ಒಗ್ಗರಣೆಗೆ ಹಾಕ್ತೀನಿ. ಕೆಳಗಡೆ ಹಾಗೆ ಉಳ್ಕೊಳ್ಳುತ್ತೆ, ಅದು ಸಾಂಬಾರಲ್ಲಿ ಮಧ್ಯೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಿ, ಇವಾಗ ನಾನು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ ಸಹ ನಾನು ಹಾಕ್ತಾಯಿದ್ದೀನಿ. ಹಾಕಿ 2 ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ನೋಡಿ, 2 ಟೊಮೊಟೊ ಸಹ ಚೆನ್ನಾಗಿ ತೊಳೆದು, ಟೊಮೊಟೊ ಚೆನ್ನಾಗಿ ನೋಡ್ಕೋಬೇಕು. ಕೆಲವು ಟೊಮೊಟೊ ಹುಳು ಆಗಿಬಿಟ್ಟಿರುತ್ತೆ, ಗಟ್ಟಿಯಾಗಿದ್ದು ಚೆನ್ನಾಗಿದೆ ಅಂತ ಅನ್ನೋದಾದಾಗ ತೊಳೆದು ನಾನು 2 ಟೊಮೊಟೊ ಕೂಡ ಕುಕ್ಕರ್ ಕ್ಯಾಪ್ ಹಾಕಿ
ವಿಸಿಲ್ ಹಾಕ್ಸೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಮೊಟ್ಟೆ ಬೇಯೋದಕ್ಕೆ ಹಾಕಬೇಕಲ್ವ, 4 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಚೆನ್ನಾಗಿ ತೊಳೆದು, ಮೊಟ್ಟೆನೂ ಸಹ ಒಂದು 3-4 ಸಲ ತೊಳಿತೀನಿ ನಾನು. ಅದರಿಂದ ತೊಳೆದು ಬೇಯೋದಕ್ಕೆ ಪಕ್ಕದ ಚಿಕ್ಕ ಗ್ಯಾಸಲ್ಲಿ ಅಂದರೆ ಮತ್ತೊಂದು ಒಲೆಯಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಡೋಣ. ಇಟ್ಟು 1 ನಿಮಿಷನೂ ಫ್ರೀ ಇಲ್ಲ, ಒಂದೊಂದು ಕೆಲಸ ಮಾಡ್ಕೊಳ್ತಾನೇ ಇದ್ದೀನಿ. ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ. ನೋಡಿ, ಒಂದು ಕಡೆ ಬೇಯಕ್ಕಿಟ್ಟಿದ್ದೀನಿ ಸೊಪ್ಪು ಬೇಳೆ, ಒಂದು ಕಡೆ ಮೊಟ್ಟೆ ಕೂಡ ಬೇಯಕ್ಕಿಟ್ಟಿದ್ದೀನಿ. ಇದು ಓಟ್ಸ್ ಇಡ್ಲಿದು ಪ್ಯಾಕೆಟು, ನೆನ್ನೆ ತೋರಿಸ್ತೆ ನಿಮಗೆ. ಅದನ್ನು ಕಲಸಿಟ್ಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಅಂತೂ ಸೂಪರಾಗಿ ಬಂದಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಮೊಸರು ಸಹ ಹಾಕಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. MTR ಅವ್ರದ್ದು ತುಂಬ ಚೆನ್ನಾಗಿದೆ, ನನಗಂತೂ ಟೇಸ್ಟು A1 ಅಂತ ಕೂಡ ಅನ್ನಿಸ್ತು. ಮೊಸರು ಈಗೇನು 1 ಕಪ್ಪು ರವೆ ಇದ್ದರೆ 2 ಕಪ್ಪಷ್ಟು ಮೊಸರನ್ನ ಬಳಸಬೇಕು. ಸ್ವಲ್ಪ ಹುಳಿ ಮೊಸರನ್ನೇ ಬಳಸೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡಿ ಕಲಸಿ ನಾನು ಇಟ್ಬಿಟ್ಟು ಒಂದು ಕಡೆ ಸಾಂಬಾರ್ಗೂ ರೆಡಿ ಆಗ್ತಾಯಿದೆ, ಒಂದು ಕಡೆ ತಿಂಡಿಗೆ ರೆಡಿ ಆಗ್ತಾಯಿದೆ. ಅದರಿಂದ ಬೇಗ ಬೇಗ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಬಂದು, ಇವತ್ತು ನಮ್ಮ ಮನೆಯ ದೇವರ ವಾರ, ನಮ್ಮ ಮನೆಯ ದೇವರು ಮೈಲಾರ ಲಿಂಗೇಶ್ವರನ ವಾರ. ಅದರಿಂದ ಇವೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಿ ಬಂದು ದೇವ್ರ ಪೂಜೆ ಮಾಡಿ ಆನಂತರ ತಿಂಡಿ ಮಾಡಬೇಕಾಗುತ್ತೆ. ಮಕ್ಕಳು ಇವತ್ತು ಸಂಡೇ ಎದ್ದೇಳೋದು ಲೇಟು, ರಾತ್ರಿಯೇ ಹೇಳಿದ್ರು ಅವರು, ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ನಾವು ಅಂತ. ಸರಿ ಅಂತ ಹೇಳಿ ಅವ್ರು ಎದ್ದೇಳೋದ್ರಲ್ಲಿ ನಾನು ಇವೆಲ್ಲ ರೆಡಿಯಾಗಿದ್ದರೆ ಅಡುಗೆನೂ ಕೂಡ ರೆಡಿ ಮಾಡಿಬಿಡ್ತಾ ಇದ್ದೀನಿ ಬೇಗ ಬೇಗ ಇವತ್ತು. ಅದರಿಂದ ಮಧ್ಯಾಹ್ನ ಮೇಲೆ ತುಂಬ ಫ್ರೀಯಾಗಿ ನಾನು ಆರಾಮಾಗಿ ವಿಡಿಯೋ ಎಡಿಟಿಂಗ್ ಮಾಡಬಹುದು, ಮೊಬೈಲಲ್ಲಿ ಸ್ವಲ್ಪ ಕೆಲಸಗಳನ್ನ ನಾನು ಆರಾಮಾಗಿ ಮಾಡ್ಕೋಬಹುದು ಅನ್ನೋದು ನನ್ನ ಉದ್ದೇಶ. ನೋಡ್ತಾ ಇದ್ದೀರಿ, ಈ ರೀತಿ ಕಲಸಿದ್ದೀನಿ. ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಮೊಸರು ಸಾಲ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ಕೂಡ ಬಳಸಬಹುದು. ಸೇಮ್ ರವೆ ಇಡ್ಲಿ ಹೇಗಿರುತ್ತೋ ರೆಡಿಮೇಡ್ ರವೆ ಇಡ್ಲಿ ನೋಡಿ ಹಂಗೆ ಇದೆ, ಆದರೆ ರವೆ ಎಲ್ಲ ಇದು ಓಟ್ಸ್. ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಒಂದು ಕಡೆ ಕ್ಯಾಪನ್ನು ಮುಚ್ಚಿಟ್ಟು ಸ್ನಾನ ಮುಗಿಸ್ಕೊಬಂದು ದೇವ್ರ ಮನೆಗೆ ಹೋಗ್ತೀನಿ. ಬನ್ನಿ, ನೋಡ್ತಾ ಇದ್ದೀರಿ, ದೇವ್ರ ಮನೇಲಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದೆ. ಇದು ಬತ್ತಿ, ದೀಪದ ಬತ್ತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ಬಿಡ್ತು. ಅಂದರೆ ರೇಷ್ಮೆ ಬತ್ತಿ ಥರ ಇದೆ, ಕೆಲವು ಬತ್ತಿ ಗಟ್ಟಿಯಾಗಿರುತ್ತೆ ನೋಡಿ, ಆ ರೀತಿ ಇಲ್ಲ, ತುಂಬ ಸಾಫ್ಟಲ್ಲಿ ಒಂಥರ ತುಂಬ ಚೆನ್ನಾಗಿದೆ. ನನಗೆ ಗ್ರಂಥಿಗೆ ಅಂಗಡಿಲಿ ಕೊಟ್ಟರು, ಚೆನ್ನಾಗಿದೆ ನೋಡಿ ಅಂತ ಹೇಳಿ ತಗೊಬಂದೆ. ಎಷ್ಟು ಚೆನ್ನಾಗಿ ನಿಧಾನಕ್ಕೆ ದೀಪಗಳು ಉರಿಯುತ್ತೆ ಅಂದರೆ ಬತ್ತಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೇ ದೇವರ ಸಾಮಗ್ರಿಗಳನ್ನ ನಾನು ಇಟ್ಕೊಂಡಿರುವಂಥದ್ದು. ಇನ್ನು ಚಂದ್ರಗ್ರಹಣದ ಬಗ್ಗೆ ಹೇಳ್ತೀನಿ ಅಂದರೆ ಇದೇ 2026ರ ಮೊದಲ ಚಂದ್ರಗ್ರಹಣ ಇದಾಗಿರುತ್ತೆ. ಮಂಗಳವಾರ 3ನೇ ತಾರೀಕು ಚಂದ್ರಗ್ರಹಣ ಇರೋದರಿಂದ ಸಮಯ ಕೂಡ ನಿಮಗೆ ತಿಳಿಸ್ತೀನಿ. ಅಂದರೆ ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಮುಕ್ತಾಯ ಬಂದು ಸಂಜೆ 6:47ಕ್ಕೆ ಮುಕ್ತಾಯ ಆಗುತ್ತೆ. ಈ ಸಲ ಚಂದ್ರಗ್ರಹಣದ ಅವಧಿ ಬಂದು 3 ಗಂಟೆ 27 ನಿಮಿಷ ಇರುತ್ತೆ, ಸುದೀರ್ಘವಾಗಿರುತ್ತೆ. ಒಟ್ಟು ಚಂದ್ರಗ್ರಹಣವು ಸಂಜೆ 4:34ಕ್ಕೂ ಕೂಡ ಪ್ರಾರಂಭ ಆಗುತ್ತೆ. ಆದ್ದರಿಂದ ಆ ದಿನ ಆಹಾರನ ಮೊದಲೇ ತಯಾರು ಮಾಡಿ, ಊಟಗಳನ್ನ ಏನು ಅಡುಗೆ ಅಂತೀವೋ ಮಾಡಿಟ್ಕೋಬೇಡಿ. 11 ಗಂಟೆ ಬೆಳಗ್ಗೆ ಅಂದರೆ ಮಂಗಳವಾರ ಮಧ್ಯಾಹ್ನ ಒಂದು 11:30-12 ಗಂಟೆಗೆ ನೀವು ತಿಂಡಿ ಊಟ ಮುಗಿಸ್ಕೊಂಡ್ರೆ ಇನ್ನು ಗ್ರಹಣ ಬಿಟ್ಟ ಮೇಲೆ ಊಟ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಕೆಲವರು ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ, ಪೂರ್ತಿ ಉಪವಾಸ ಇರುವಂಥದ್ದು ಕೂಡ ತುಂಬ ವಿಶೇಷ ಅಂತ ಹೇಳಬಹುದು. ಗರ್ಭಿಣಿ ಹೆಣ್ಮಕ್ಳಾಗಲಿ, ವಯಸ್ಸಾದವರಾಗಲಿ, ಮತ್ತು ಹುಷಾರಿಲ್ಲದಂಥವರು ಕೂಡ ಅವರು 11:30-12 ಗಂಟೆಗೆ ಅವರು ಊಟ ಕೊಟ್ಟರೆ ಇನ್ನು ಗ್ರಹಣ ಬಿಟ್ಟ ಮೇಲೆ ನೀವು ಊಟ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಆದಷ್ಟು ದರ್ಬೆನ ಬಳಸಿ, ಉಪ್ಪಿನಕಾಯಿ, ಉಪ್ಪು, ಬಟ್ಟೆಗಳ ಹತ್ರ ಧಾನ್ಯಗಳಿಗೆ ದರ್ಬೆನ ಹಾಕಿ ಗ್ರಹಣ ಬಿಟ್ಟ ಮೇಲೆ ಅದೇ ರೀತಿ ದರ್ಬೆಗಳನ್ನ ತೆಗೆದು ಯಾವುದಾದ್ರೂ ಮರದ ಬುಡಕ್ಕೆ ಹಾಕುವಂಥದ್ದನ್ನು ಮರಿಬೇಡಿ, ಆಯಿತಾ. ಗ್ರಹಣ ಸಂದರ್ಭದಲ್ಲಿ ಗ್ರಹಣ ಹಿಡಿಯೋಕ್ಕೆ ಇನ್ನೇನೋ ಸಮಯ ಅಂದಾಗ ಚಂದ್ರನ ಸ್ಮರಣೆ ಮಾಡ್ತಾ ಒಂದು ಸಲ ಸ್ನಾನ ಮಾಡಿ ಆ ನಂತರ ಚಂದ್ರ ಅಷ್ಟೋತ್ರ ಹೇಳ್ಕೊಳ್ಳುವಂಥದ್ದು. ನಿಮಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರನ ಕೂತ್ಕೊಂಡು ಭಕ್ತಿಯಿಂದ ಹೇಳ್ಕೊಳ್ಳಿ. ಗ್ರಹಣ ಬಿಟ್ಟ ಮೇಲೂ ಸಹ ಒಮ್ಮೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಹೊಸದಾಗಿ ಅಡುಗೆ ಮಾಡಿ ಊಟ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಗ್ರಹಣ ತುಂಬ ವಿಶೇಷ ಅಂತ ಕೂಡ ಹೇಳಬಹುದು. ಮೌಢ್ಯಕ್ಕೆ ಒಳಗಾಗಬೇಡಿ, ಭಕ್ತಿನ ಹೆಚ್ಚಿಸ್ಕೊಳ್ಳಿ. ನಿಜವಾಗ್ಲೂ ಪ್ರಾಕೃತಿಕವಾಗಿ ಆಗುವಂಥ ಇಂಥೆಲ್ಲಗಳನ್ನು ಕೂಡ ನಮ್ಮ ಪೂರ್ವಿಕರು ಹೇಗೆ
ಅಳವಡಿಸ್ಕೊಂಡಿದ್ರೋ, ನಮ್ಮ ಪರಂಪರೆ ಹೇಗಿದೆಯೋ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಏಕೆ ಅಂತ ಹೇಳಿದ್ರೆ ತುಂಬ ವಿಶೇಷ ಅಂತ ಕೂಡ ಹೇಳಬಹುದು. ಭಯ ಪಡಬೇಡಿ, ಭಕ್ತಿ ಇಟ್ಕೊಳ್ಳಿ, ಆರಾಮಾಗಿ ಆ ಕ್ಷಣನ ಮಂತ್ರ ಸ್ತೋತ್ರಗಳೊಂದಿಗೆ ಆ ಕ್ಷಣನ ಆಚರಣೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಈ ರೀತಿ ನಮ್ಮ ಮನೆ ಪೂಜೆನೂ ಕೂಡ ನೋಡ್ತಾ ಇದ್ದೀರಿ. ನಮ್ಮ ಕುಲದೇವರು, ನಮ್ಮ ಮನೆಯ ದೇವರು ಮೈಲಾರ ಲಿಂಗೇಶ್ವರನ ಪೂಜೆ ಸರಳವಾಗಿ ತುಂಬ ನಾನು ಮಾಡುವಂಥದ್ದು ನೋಡ್ತಾ ಇದ್ದೀರಿ. ಇಷ್ಟೇ ನಮ್ಮ ಮನೆ ಪೂಜೆ ಆಗಿರುವಂಥದ್ದು. ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಟ್ಟು ನಾನು ಪೂಜೆನ ಮುಗಿಸಿದ್ದೀನಿ. ಮುಂಚೆ ನನ್ನ ಹಳೆ ವ್ಯೂವರ್ಸ್ ಆದರೆ ನಮ್ಮ ಮನೆಯವ್ರು ಮಾಡ್ತಿದ್ದಂತಹ ಪೂಜೆ ನೋಡಿದ್ರೆ ಅವ್ರಿಗೆ ಅವರೇ ಸಾಟಿ ಅಂತ ಅಂದ್ಕೊಳ್ತೀನಿ. ನನ್ನ ಕೈಲಾದಂಥದ್ದನ್ನು ನಾನು ಸರಳವಾಗಿ ಮಾಡ್ಕೊಳ್ತೀನಿ. ಭಕ್ತಿ ಶ್ರದ್ಧೆಯಿಂದ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮನೆಯ ದೇವರ ಅನುಗ್ರಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಬೇಕೇ ಬೇಕು. ಕುಲ ದೇವರು ನಿಜವಾಗ್ಲೂ ಕೂಡ ಅವರ ಆಶೀರ್ವಾದ ಅನುಗ್ರಹ ಇದ್ರೇ ಅಭಿವೃದ್ಧಿ ಅಂತ ಕೂಡ ನಾವೆಲ್ಲರೂ ನಂಬುವಂಥದ್ದು. ಪೂಜೆ ಮುಗಿಸಿ ನಾಮಸ್ಮರಣೆ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಒಂದು 10 ನಿಮಿಷ 1/4 ಗಂಟೆ ಕೂತು ಸ್ಮರಣೆ ಮಾಡ್ತಾ, ಮನೆಯ ದೇವರು ಹೇಗೋ ನನ್ನ ಅಂತರಂಗ ದೈವ ರಾಯರು ಅಂತ ಹೇಗೆ ನಾನು ಹೇಳ್ಕೊಳ್ತೀನೋ ರಾಯರ ಸ್ಮರಣೆ ಮುಗಿಸಿ ಈಗ ಅಡುಗೆ ಮನೆಗೆ ಹೋಗೋಣ ಬನ್ನಿ. ಏನೆಲ್ಲ ಕೆಲಸ ಆಗಿದೆ ತೋರಿಸ್ತಾ ಮಾತಾಡ್ತೀನಿ. ನೋಡ್ತಾ ಇದ್ದೀರಿ, ಮಸ್ಸೊಪ್ಪು ಕೂಡ ಒಗ್ಗರಣೆ ಹಾಕಿ ಒಂದು ಪಾತ್ರೆಯಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಸಾಂಬಾರು ಬೇಯಬೇಕು. ಇಡ್ಲಿ ಕೂಡ ಆಗಿದೆ. ಓಟ್ಸ್ ಇಡ್ಲಿ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಬನ್ನಿ ತೆಗ್ದಾದ್ಮೇಲೆ ಕೂಡ ತೋರಿಸ್ತೀನಿ. ನೋಡ್ತಾ ಇದ್ದೀರಿ, ನೋಡೋದಕ್ಕೆ ನಿಮ್ಗೆ ರವೆ ಇಡ್ಲಿ ಅನಿಸ್ಬಹುದು. ರವೆ ಇಡ್ಲಿ ಅಲ್ಲ, ಓಟ್ಸ್ ಇಡ್ಲಿ ಇದು. ಚಟ್ನಿ ಜೊತೆಗಂತೂ ಸಖತ್ತಾಗಿ ಟೇಸ್ಟ್ ಅಂತೂ ಬಂತು. ಮತ್ತು ಹೆಸರು ಕಾಳು ಸಲಾಡು ಅಂದರೆ ಕೋಸಂಬರಿ ಥರ ಕೂಡ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಕೂಡ ಆಗಿದೆ. ಅಮ್ಮೋಗಿಗೆ ಮೊಟ್ಟೆ ಕೂಡ ಬಾಯ್ಲ್ಡ್ ಆಗಿದೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನು ಸಾಂಬಾರು ಒಂದು ರೆಡಿ ಆಗಿದೆ ಅಂದಮೇಲೆ ಮಧ್ಯಾಹ್ನ ಊಟ ಮಾಡೋ ಸಮಯದಲ್ಲಿ ಬಿಸಿ ರಾಗಿ ಮುದ್ದೆ ಮಾಡಿಕೊಟ್ರಾಯಿತು ಅಂತ ಹೇಳಿ ಇಷ್ಟು ಕೆಲಸ ಸಂಪೂರ್ಣವಾಗಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಡುಗೆನೂ ಕೂಡ ಮುಗಿಸಿದ್ದೀನಿ. ಮಸ್ಸೊಪ್ಪು ಸಾಂಬಾರು ಮಾಡಿದ್ದೀನಿ. ಈ ಕಡೆ ಅನ್ನಕ್ಕೆ ವಿಷಲ್ ಕೂಡ ಇಟ್ಟಿದ್ದೀನಿ. ಊಟ ಮಾಡೋ ಟೈಮಲ್ಲಿ ಬಿಸಿ ಮುದ್ದೆ ಮಾಡಿಕೊಂಡ್ರಾಯಿತು ಅಂತ ಹೇಳಿ ಎಲ್ಲ ರೆಡಿಯಾಗಿದೆ. ತಿಂಡಿ ತಿನ್ನಬೇಕು. ಅನ್ನ ಕೂಡ ವಿಷಲ್ ಬಂತು, ಎಲ್ಲ ಆಯಿತು. ಅನ್ನನೂ ಕೂಡ ರೆಡಿ ಆಯಿತು. ಸಾಂಬಾರು ಇನ್ನೊಂದು 10 ನಿಮಿಷ ಬೇಯಬೇಕು, ಚೆನ್ನಾಗಿ ಬೇಯಬೇಕದು. ಬೇಯಲಿ ಅಂತ ಇಟ್ಟಿದ್ದೀನಿ. ಅನ್ನ ಆಯಿತು. ನೋಡ್ತಾ ಇದ್ದೀರಿ, ಓಟ್ಸ್ ಇಡ್ಲಿ ಅಂತೂ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಟೇಸ್ಟ್ ಮಾಡಿ ನೋಡ್ತೀನಿ ಇವಾಗ. ಅಮ್ಮಗೂ ಕೂಡ ಇದು ಬಂದಿದ್ದಾನೆ, ಅವ್ರಿಗೂ ಕೂಡ ಹಾಕ್ಕೊಡೋಣ. ಏನನ್ನಿಸ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಮ್ಮೋಗುಗೆ ಕೊಟ್ಟು ಬರ್ತೀನಿ. ಮೊಟ್ಟೆಗಳು ಆ ಕಡೆ ಈ ಕಡೆ ಪ್ಲೇಟಲ್ಲಿ ಬಿದ್ದೋಗ್ಬಿಡುತ್ತೆ ಅನ್ನೋ ಅನಿಸುತ್ತೆ. ಇವತ್ತು ಕಾಯಿ ಚಟ್ನಿ ಬೇಕು ಇಡ್ಲಿಗೆ ಅಂತ ಹೇಳಿದ್ದ. ಚಟ್ನಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಹೆಸ್ರು ಕಾಳು ಕೋಸಂಬರಿ ಥರ ಮಾಡಿದ್ದೀನಿ. ದಾಳಿಂಬೆ ಹಣ್ಣೊಂದು ಇರಲಿಲ್ಲ, ಎಲ್ಲ ರೆಡಿ ಆಗಿದೆ. ನೋಡ್ತಾ ಇದ್ದೀರಿ, ಇದು ಅಮೋಘಗೆ ಕೊಟ್ಟು ಬಂದು ನಾನು ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡುವಂಥದ್ದು ಟೈಮ್ ಆಗಿದೆ ಆಲ್ರೆಡಿ. ಬನ್ನಿ ಇದನ್ನು ಅಮೋಘ ಕೊಟ್ಟು ಬರ್ತೀನಿ. ಓಟ್ಸ್ ಚೆನ್ನಾಗಿ ಮನೆಯಲ್ಲಿ ನಾವು ಓಟ್ಸನ್ನ ನೆನೆಸಿ ಮಾಡೋದಕ್ಕಿಂತ ನೋಡಿ, ಇದು MTR ಅವ್ರದ್ದು ಎಲ್ಲ ಮಿಕ್ಸ್ ಅವರೇ ರೆಡಿ ಮಾಡಿರುವಂಥದ್ದು. ರವೆ ಇಡ್ಲಿ ಹೇಗೆ ಬರುತ್ತೋ ಆ ರೀತಿ ಓಟ್ಸಲ್ಲಿ ಮಾಡಿರುವಂಥದ್ದು. ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ ಹೇಳಬೇಕು ಅಂತ ಹೇಳಿದ್ರೆ. ಏನೋ ಯಾವುದನ್ನ ಬರ್ತೀನಿ ಬಿಡು, ಬಂದೇ ಇರು. ಟೇಸ್ಟ್ ಆಗುತ್ತೆ ಮಾತ್ರ.
ದಾಳಿಂಬೆ ಒಂದು ಹಾಕಬೇಕಿತ್ತು, ಹಾಕಿಲ್ಲ. ಏಮೋ ಸಾಕು, ತಿನ್ಬೋದು, ಚೆನ್ನಾಗಿದೆ. ಓಟ್ಸ್ ಇಡ್ಲಿ ಅಂತೂ ನನಗೆ ಸಿಕ್ಕಾಬಟ್ಟೆ ಫೇವ್ರೇಟ್ ಆಗೋಗಿದೆ ಈಗ, ಅಷ್ಟು ಟೇಸ್ಟ್ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬರಲಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ, ಬಾಯ್.